ನಮಸ್ಕಾರ. ಇಂದು ನಾವೊಂದು ಆಮ್, ಸೂಕ್ಷ್ಮವಾದ ಆದ್ರೆ ತುಂಬಾ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಹ್ಮ್ ದೀರ್ಘಕಾಲದ ಮದುವೆಗಳಲ್ಲಿ ದೈಹಿಕ ಅನ್ಯೋನ್ಯತೆ ಕೆಲವೊಮ್ಮೆ ಕಡಿಮೆ ಆಗುತ್ತಲ್ಲ, ಅದ್ ಯಾಕೆ ಮತ್ತು ಆ ಕನೆಕ್ಷನ್ನ ಮತ್ತೆ ತರೋಕೆ ಏನ್ ಮಾರಬಹುದು ಅಂತ. ಹೌದು, ಇದು ತುಂಬಾ ಸಾಮಾನ್ಯವಾದ ಒಂದು ಅನುಭವ ಅಲ್ವಾ? ಹೌದು, ನಮ್ಮ ಇವತ್ತಿನ ಚರ್ಚೆಗೆ ಆಧಾರವಾಗಿರೋದು ದಾಂಪತ್ಯದ ಅನ್ಯೋನ್ಯತೆ, ಕಾಳಜಿ ಹಾಗೂ ಮರುಜ್ವಲನ ಅನ್ನೋ ಒಂದು ಲೇಖನದ ಕೆಲವು ಆಯ್ದ ಭಾಗಗಳು. ಓಕೆ. ಸೊ ನಮ್ಮ ಉದ್ದೇಶ ಏನು ಅಂದ್ರೆ ಇದರ ಹಿಂದಿನ ಕಾರಣಗಳನ್ನ ಸ್ವಲ್ಪ ಆಳವಾಗಿ ನೋಡೋದು ಮತ್ತೆ ಲೇಖನದಲ್ಲಿ ಹೇಳಿರೋ ಹಾಗೆ ಕೆಲವು ಪ್ರಾಕ್ಟಿಕಲ್ ಪರಿಹಾರಗಳನ್ನ ಅರ್ಥ ಮಾಡಿಕೊಳ್ಳೋದು. ಸರಿ, ಹಾಗಾದ್ರೆ ಶುರು ಮಾಡೋಣ ಅಲ್ವಾ? ಖಂಡಿತ ಶುರು ಮಾಡೋಣ. ಈಗ ಲೇಖನ ಏನ್ ಹೇಳತ್ತೆ ಅಂದ್ರೆ, ತುಂಬಾ ದಂಪತಿಗಳಲ್ಲಿ ಕಾಲ ಕಳೆದ ಹಾಗೆ ಈ ದೈಹಿಕ ಅನ್ಯೋನ್ಯತೆ ಕಡಿಮೆ ಆಗುತ್ತೆ. ಹ್ಮ್ ಇದಕ್ಕೆ ಕೆಲವು ಮುಖ್ಯ ಕಾರಣಗಳಿವೆ. ಹ್ಮ್ ಮೊದಲನೇದು ರೂಢಿ ಮತ್ತು ನಿರಾಸಕ್ತಿ, ಅಂದ್ರೆ ರೊಟೀನ್ ಲೈಫ್. ರುಟೀನ್, ಓಕೆ. ಅಂದ್ರೆ ಬೋರ್ ಆಗುತ್ತಾ? ಅಂದ್ರೆ ದಿನನಿತ್ಯವ ಜೀವನ ಇದೆಯಲ್ಲ, ಅದು ಒಂಥರ ಉತ್ಸಾಹವನ್ನ ಕಡಿಮೆ ಮಾಡುತ್ತೆ. ಲೇಖನದಲ್ಲಿ ಹೇಳೋ ಹಾಗೆ ಒಂದು ಕಂಫರ್ಟಬಲ್ ಕಂಪ್ಲೇಸೆನ್ಸಿ ಅಂತಾರಲ್ಲ, ಹಾ, ಆ ಥರ. ಆರಾಮದಾಯಕ ನಿರಾಸಕ್ತಿ. ಓ, ಅಂದ್ರೆ ಒಬ್ರನ್ನೊಬ್ಬರು ಫಾರ್ ಗ್ರಾಂಟೆಡ್ ತಗೊಳ್ಳೋ ಥರನಾ? ಹೌದು, ಬಹುತೇಕ ಹಾಗೆ. ಆಮೇಲೆ ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ ಭಾವನಾತ್ಮಕ ಅಂತರ. ಇಮೋಷನಲ್ ಡಿಸ್ಕನೆಕ್ಟ್. ಹ್ಮ್ ಹೌದು. ಲೇಖನದಲ್ಲಿ ಇದನ್ನ ತುಂಬಾ ಒತ್ತಿ ಹೇಳ್ತಾರೆ. ಅಂದ್ರೆ ಫಿಸಿಕಲ್ ಡಿಸ್ಟೆನ್ಸ್ ಬರೋಕ್ಕೂ ಮುಂಚೆನೇ ಇಮೋಷನಲ್ ಡಿಸ್ಟೆನ್ಸ್ ಶುರುವಾಗಿರುತ್ತೆ. ಓ, ನಿಜ. ಏನಾದ್ರೂ ಮನಸ್ತಾಪಗಳು ಅಥವಾ ಹೇಳಿಕೊಳ್ಳದ ಬೇಸರಗಳು ಇವೆಲ್ಲ ಸೇರಿದಾಗ ದೈಹಿಕ ಸಂಪರ್ಕ ಅನ್ನೋದು ಅದು ಒಂಥರ ಕರ್ತವ್ಯ ಥರ ಆಗ್ಬಿಡ್ಬೋದು. ಅದು ನಿಜ. ಆ ಭಾವನೆಗಳ ಕನೆಕ್ಷನ್ ಇಲ್ಲ ಅಂದ್ರೆ ದೈಹಿಕ ಸಂಪರ್ಕ ಕಷ್ಟ ಅಲ್ವಾ? ಹೌದು, ಇದ್ರ ಜೊತೆಗೆ ಲೈಫ್ನಲ್ಲಿ ಬರೋ ಒತ್ತಡಗಳು, ಅವುಗಳ ಪಾತ್ರನೂ ಇರುತ್ತಲ್ವಾ? ಖಂಡಿತವಾಗಿಯೂ. ಒತ್ತಡ ಮತ್ತೆ ಜೀವನದ ಬದಲಾವಣೆಗಳು, ಅಂದ್ರೆ ಈಗ ಕೆಲಸದ ಒತ್ತಡ ಇರ್ಬೋದು, ಆರ್ಥಿಕ ಚಿಂತೆಗಳು, ಮಕ್ಕಳ ಜವಾಬ್ದಾರಿ, ಆರೋಗ್ಯ ಸಮಸ್ಯೆಗಳು. ಹೌದು ಹೌದು. ಇವೆಲ್ಲ ನಮ್ಮ ಎನರ್ಜಿಯನ್ನ, ನಮ್ಮ ಗಮನವನ್ನ ಬೇರೆ ಕಡೆ ಸರಿದು ಬಿಡುತ್ತೆ. ಆಗ ಅನ್ಯೋನ್ಯತೆಗೆ ಸಮಯ ಅಥವಾ ಶಕ್ತಿ ಉಳಿಯಲ್ಲ. ಹ್ಮ್ ಲೇಖನದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ, ಈ ಒತ್ತಡಗಳು ಜಾಸ್ತಿ ಆದಾಗ ದಂಪತಿಗಳು ತಮ್ಮನ್ನ ಒಂದು ಟೀಮ್ ಆಗಿ ನೋಡೋದನ್ನ ಬಿಟ್ಬಿಡ್ತಾರಂತೆ. ಹೋ, ಹೌದಾ? ಹೌದು, ಸಮಸ್ಯೆಗಳ ಮೇಲೆ ಮಾತ್ರ ಫೋಕಸ್ ಮಾಡಿ ಸಂಬಂಧದ ಈ ಭಾಗವನ್ನ ಮರೆದುಬಿಡ್ಬೋದು. ಇದು ನಿಜವಾಗ್ಲೂ ಗಮನಿಸಬೇಕಾದ ವಿಷಯ. ಹಾಗೆಯೇ ವಯಸ್ಸಿಗೆ ಸಂಬಂಧಪಟ್ಟ ಹಾಗೆ ಹಾರ್ಮೋನ್ ಮತ್ತೆ ದೈಹಿಕ ಬದಲಾವಣೆಗಳು, ಅದ್ರ ಬಗ್ಗೆ ಲೇಖನ ಏನ್ ಹೇಳುತ್ತೆ? ಹೌದು, ಅದನ್ನು ಸಹ ಲೇಖನ ಸೂಕ್ಷ್ಮವಾಗಿ ಹೇಳುತ್ತೆ. ಈಗ ವಯಸ್ಸಾದಂತೆ ದೇಹದಲ್ಲಿ ಸಹಜ ಬದಲಾವಣೆಗಳಾಗುತ್ತನ್ವಾ? ಉದಾಹರಣೆಗೆ ಋತುಬಂಧ ಇರ್ಬೋದು, ಅಥವಾ ಪುರುಷರಲ್ಲಿ ಟೆಸ್ಟಾಸ್ಟಿರಾನ್ ಲೆವೆಲ್ ಕಮ್ಮಿ ಆಗೋದು. ಇವು ಲೈಂಗಿಕ ಆಸಕ್ತಿ ಮೇಲೆ ಸ್ವಲ್ಪ ಪರಿಣಾಮ ಬೀರಬಹುದು. ಹೌದು. ಆದರೆ ಲೇಖನ ಮುಖ್ಯವಾಗಿ ಹೇಳೋದೇನು ಅಂದ್ರೆ, ಇವುಗಳ ಜೊತೆಗೆ ಪೂರೈಸದ ನಿರೀಕ್ಷೆಗಳು, ಅಂದ್ರೆ ಅನ್ಮೆಟ್ ಎಕ್ಸ್ಪೆಕ್ಟೇಷನ್ಸ್ ಮತ್ತೆ ಪ್ರಯತ್ನದ ಕೊರತೆ ಕೂಡ ದೊಡ್ಡ ಪಾತ್ರ ವಹಿಸುತ್ತೆ. ಓಕೆ, ಅಂದ್ರೆ ಎಫರ್ಟ್ ಹಾಕೋದು ಕಡಿಮೆ ಆಗುತ್ತೆ. ಎಕ್ಸಾಕ್ಟ್ಲಿ. ಸಂಬಂಧವನ್ನ ಫ್ರೆಶ್ ಆಗಿ ಇಟ್ಕೋಬೇಕು ಅಂದ್ರೆ ಅದಕ್ಕೆ ನಿರಂತರವಾಗಿ ಪ್ರಯತ್ನ ಹಾಕ್ಲೇಬೇಕು ಅಂತ ಲೇಖನ ಹೇಳುತ್ತೆ. ಸರಿ, ಈಗ ಈ ಸವಾಲುಗಳನ್ನೆಲ್ಲ ನೋಡಿದ್ವಿ. ಹಾಗಾದ್ರೆ ಪರಿಹಾರಗಳ ಬಗ್ಗೆ ಲೇಖನ ಏನ್ ಹೇಳುತ್ತೆ? ಆ ನಿಕಟತೆಯನ್ನ ಮತ್ತೆ ತರಲು ಸಾಧ್ಯನಾ? ಖಂಡಿತ ಸಾಧ್ಯ ಅಂತ ಲೇಖನ ಹೇಳುತ್ತೆ. ಮೊದಲನೇ ಮತ್ತೆ ಬಹುಶಃ ಅತಿ ಮುಖ್ಯವಾದ ಹೆಜ್ಜೆ ಅಂದ್ರೆ ಮುಕ್ತ ಸಂವಹನ, ಓಪನ್ ಕಮ್ಯುನಿಕೇಶನ್. ಮಾತುಕತೆ. ಹೌದು. ನಮ್ಮ ಅಗತ್ಯಗಳೇನು, ನಮ್ಮ ಆಸೆಗಳೇನು, ನಮ್ಮ ಭಯಗಳೇನು, ಇದರ ಬಗ್ಗೆ ಸಂಗಾತಿ ಜೊತೆ ಪ್ರಾಮಾಣಿಕವಾಗಿ ಮಾತಾಡೋದು. ಲೇಖನ ಒಂದು ಸೇಫ್ ಕನ್ವರ್ಸೇಷನ್ ಸ್ಪೇಸ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳುತ್ತೆ. ಹೌದು, ಅಂದ್ರೆ ಏನ್ ಹೇಳಿರೂ ಜಡ್ಜ್ ಮಾಡಲ್ಲ ಅನ್ನೋ ಒಂದು ಭರವಸೆ ಇರಬೇಕು. ಕರೆಕ್ಟ್. ಇದರ ಜೊತೆಗೆ ಭಾವನಾತ್ಮಕ ಸಂಪರ್ಕವನ್ನ ಮರುಸ್ಥಾಪಿಸೋದು. ಅದನ್ನ ಹೇಗ್ ಮಾಡೋದು? ಲೇಖನದಲ್ಲಿ ಏನಾದ್ರೂ ಟಿಪ್ಸ್ ಇದೆಯಾ? ಇವೆ. ಅಂದ್ರೆ ಒಟ್ಟಿಗೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದು. ಓಕೆ. ಒಬ್ಬರನ್ನೊಬ್ರು ಅಪ್ರಿಷಿಯೇಟ್ ಮಾಡೋದು, ಸಣ್ಣ ಸಣ್ಣ ವಿಷಯಗಳಿಗೆ ಮೆಚ್ಚುಗೆ ಸೂಚಿಸೋದು, ದಿನದಲ್ಲಿ ಕೆಲವು ನಿಮಿಷವಾದ್ರೂ ಪರಸ್ಪರರ ಬಗ್ಗೆ ಮಾತ್ರ ಗಮನ ಕೊಡೋದು. ಅಂದ್ರ ಆ ಇಮೋಷನಲ್ ಕನೆಕ್ಷನ್ ಮೊದಲು ಬರಬೇಕು. ಹೌದು. ದೈಹಿಕ ಅನ್ಯೋನ್ಯತೆಗಿಂತ ಮೊದಲು ಭಾವನಾತ್ಮಕ ನಿಕಟತೆ ಮುಖ್ಯ ಅಂತ ಲೇಖನ ಹೇಳುತ್ತೆ. ಅದಾದ್ಮೇಲೆ ಒಬ್ರಿಗೊಬ್ರು ಆದ್ಯತೆ ಕೊಡೋದು, ಪ್ರಯಾರಿಟೈಸ್ ಮಾಡೋದು. ಹೌದು ಹೌದು. ಅನ್ಯೋನ್ಯತೆಯನ್ನ ದಿನದ ಕೊನೆಗೆ ಎಲ್ಲ ಕೆಲಸ ಮುಗಿದ್ಮೇಲೆ ಉಳಿದಿರೋ ಸ್ವಲ್ಪ ಎನರ್ಜಿಯಲ್ಲಿ ಮಾಡೋ ಕೆಲಸ ಅಂತ ನೋಡ್ದೆ, ಅದಕ್ಕೂ ಒಂದು ಪ್ರಾಮುಖ್ಯತೆ ಕೊಡಬೇಕು.
ಬೇಕಾದ್ರೆ ಅದಕ್ಕಂತ ಸಮಯ ಮೀಸಲಿಡೋದು ಅಥವಾ ದಿನಾವಿಡೀ ಸಣ್ಣ ಪುಟ್ಟ ಸ್ಪರ್ಶ ಅಪ್ಪುಗೆ ಇಂಥ ಪ್ರೀತಿಯನ್ನ ತೋರಿಸ್ತಾ ಇರೋದು. ಇದು ಕೇಳೋಕೆ ಸರಳ ಅನಿಸಿದ್ರೂ ಬಹುಶಃ ಪರಿಣಾಮಕಾರಿ ಇರ್ಬೋದಲ್ವಾ? ಖಂಡಿತ. ಹೊಸತನ್ನು ಪ್ರಯತ್ನಿಸೋ ಬಗ್ಗೆ ಲೇಖನ ಏನ್ ಹೇಳುತ್ತೆ? ಹೌದು, ಪ್ರಯೋಗ ಮತ್ತು ತಾಜಾತನವನ್ನ ಲೇಖನ ಪ್ರೋತ್ಸಾಹಿಸುತ್ತೆ. ಅಂದ್ರೆ ರೊಟೀನ್ ಬ್ರೇಕ್ ಮಾಡೋದು, ಅದು ಡೇಟ್ ನೈಟ್ಸ್ ಇರ್ಬೋದು, ಅಥವಾ ಒಟ್ಟಿಗೆ ಹೊಸ ಹಾಬಿ ಶುರು ಮಾಡೋದು, ಪರಸ್ಪರರ ಬಗ್ಗೆ ಹೊಸ ವಿಷಯಗಳನ್ನ ಕಲಿಯೋಕೆ ಕುತೂಹಲ ತೋರಿಸೋದು. ಓಕೆ. ಜೊತೆಗೆ ಸ್ವಕಾಳಜಿ ಮತ್ತು ಆರೋಗ್ಯದ ಕಡೆನೂ ಗಮನ ಕೊಡಬೇಕು. ನಾವು ನಮ್ಮ ಬಗ್ಗೆ ಚೆನ್ನಾಗಿ ಅನ್ಸಿದ್ರೆ ಅದು ನಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತೆ. ನಿಜ. ಇಷ್ಟೆಲ್ಲ ಮಾಡಿದ್ರೂ ಸಮಸ್ಯೆ ಮುಂದುವರಿದ್ರೆ ಲೇಖನ ಹೇಳುತ್ತೆ ವೃತ್ತಿಪರ ಸಹಾಯ ಅಂದ್ರೆ ಕೌನ್ಸಿಲಿಂಗ್ ಅಥವಾ ಥೆರಪಿ ತಗೊಳ್ಳಕ್ಕೆ ಹಿಂಜರಿಬಾರ್ದು ಅಂತ. ಸರಿ. ಮುಖ್ಯವಾಗಿ ಲೇಖನ ಹೇಳೋ ಇನ್ನೊಂದು ವಿಷಯ ಅಂದ್ರೆ ತಾಳ್ಮೆ ಇರಬೇಕು. ಬದಲಾವಣೆ ಒಂದೇ ದಿನದಲ್ಲಿ ಆಗಲ್ಲ. ಹೌದು, ಇದಕ್ಕೆ ಸಮಯ ಬೇಕು. ಹಾಗಾದ್ರೆ ಲೇಖನದ ಒಟ್ಟಾರೆ ಸಂದೇಶ ನೋಡಿದ್ರೆ ದೀರ್ಘಕಾಲದ ಮದುವೆಗಳಲ್ಲಿ ದೈಹಿಕ ಅನ್ಯೋನ್ಯತೆ ಸ್ವಲ್ಪ ಕಡಿಮೆ ಆಗೋದು ಸಹಜ ಇರಬಹುದು. ಆದ್ರೆ ಅದನ್ನ ಪ್ರಜ್ಞಾಪೂರ್ವಕವಾಗಿ ಪ್ರಯತ್ನ ಹಾಕಿ ಚೆನ್ನಾಗಿ ಮಾತುಕತೆ ಮಾಡಿ ಒಬ್ಬರ ಅಗತ್ಯಕ್ಕೆ ಇನ್ನೊಬ್ಬರು ಹೊಂದಿಕೊಂಡು ಖಂಡಿತವಾಗಿಯೂ ಸರಿ ಮಾಡಬಹುದು. ಹೌದು, ಖಂಡಿತವಾಗಿಯೂ. ಈ ಚರ್ಚೆ ಕೊನೆಯಲ್ಲಿ ನಮ್ಗೆಲ್ಲ ಯೋಚಿಸೋಕೆ ಒಂದು ವಿಷಯ ಇದೆ ಅಂತ ಅನ್ಸುತ್ತೆ. ದಾಂಪತ್ಯದಲ್ಲಿನ ಅನ್ಯೋನ್ಯತೆ ಅನ್ನೋದು ಕೇವಲ ಒಂದು ದೈಹಿಕ ಕ್ರಿಯೆ ಅಲ್ಲ ಅಲ್ವಾ? ಹೌದು. ಅದು ಕಾಲಕ್ರಮೇಣ ಬದಲಾಗ್ತಾ ಹೋಗುವ, ವಿಕಸನಗೊಳ್ಳುವ ಒಂದು ನಿರಂತರ ಸಂವಾದ ಇದ್ದ ಹಾಗೆ. ಹೌದು. ಈ ವಿಕಾಸವನ್ನ, ಈ ಬದಲಾವಣೆಯನ್ನ ಒಪ್ಪಿಕೊಂಡು ಅದಕ್ಕೆ ಹೊಂದಿಕೊಳ್ಳಕ್ಕೆ ದಂಪತಿಗಳು ಮಾನಸಿಕವಾಗಿ ಎಷ್ಟು ಸಿದ್ಧರಿರ್ತಾರೆ ಅನ್ನೋದೇ ಬಹುಶಃ ಅತಿ ಮುಖ್ಯವಾದ ಪ್ರಶ್ನೆ.